ನಾವು ನೋಡುವಂತಹದ್ದು ಅಂದ್ರೆ ನಾವು ಮೊದಲಾಗಿ ಈ ಪ್ರಾರಂಭದ ಸಂದರ್ಭ ಅಂದ್ರೆ ದೇವರ ಮಕ್ಕಳಿಗೆ ಅದು ಭಾನುವಾರ ಅದು ಬಹಳ ವಿಶೇಷವಾದಂಥ ದಿನ. ಯಾಕಂದ್ರೆ ಅದು ಆತನನ್ನ ನಾವು ಕೊಂಡಾಡುವಂತಹದ್ದು, ಆರಾಧಿಸುವಂತಹದ್ದು. ಆ ದಿನದಲ್ಲಿ ನಾವು ಆತನನ್ನ ಸ್ಮರಿಸಿ ಮಾಡುವಂತಹದ್ದು ಅದು ಬಹಳ ವಿಶೇಷವಾದಂತಹದ್ದು. ಹಾಗೆ ದೇವರ ವಾಕ್ಯಗಳನ್ನ ನಾವು ಕಲಿಯುವಂತಹದ್ದು ಮತ್ತು ಅದನ್ನ ನಡೆಯುವಂತಹದ್ದು ಸಹ ಅದು ಬಹಳ ಪ್ರಾಮುಖ್ಯವಾದಂತಹದ್ದು. ಯಾಕಂದ್ರೆ ನಮಗೆ ಸತ್ಯವೇದ ಏನ್ ಹೇಳ್ತದೆ ಎಂಬುದಾಗಿ ಹೇಳಿದ್ರೆ, ಸತ್ಯವೇದದ ಮುಖ್ಯವಾದಂತ ಆಶಯ ಅದು ಮನುಷ್ಯನ ಜೀವನವನ್ನ ಬದಲಾಯಿಸುವಂತದ್ದಾಗಿರ್ತಕ್ಕಂಥದ್ದು. ಇದು ಅದೇ ಸತ್ಯವೇದ ಅದು ಮುಖ್ಯವಾದಂತ ನಾವು ವಾಕ್ಯಗಳನ್ನ ನೋಡುವ ಸಂದರ್ಭದಲ್ಲಿ ಅದು ಮನುಷ್ಯನ ಜೀವವನ್ನ ಬದಲಾಯಿಸುವಂತದ್ದೇ ಆ ಸತ್ಯವೇದದ ಮುಖ್ಯವಾದಂತ ಆಶಯವಾಗಿರ್ತಕ್ಕಂಥದ್ದು. ಹೇಗೂ ದೇವರು ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ದೇವರ ವಾಕ್ಯ ಅದು ನಮ್ಮನ್ನ ಎಚ್ಚರಿಸಿ ಅದನ್ನ ಯಾವಾಗ್ಲೂ ತಿದ್ದಿ ಅದನ್ನ ನಮ್ಮನ್ನ ನಡೆಸುವಂತದ್ದಾಗಿದೆ. ಅದು ದೇವರ ಮಾತುಗಳು ಅಂತ ಎಂಬುದಾಗಿ ಹೇಳುವಾಗ ಅದು ಬಹಳ ಸ್ಪಷ್ಟವಾಗಿ ನಮಗೆ ನೀಡುವಂಥದ್ದು. ನಮ್ಮ ಪ್ರಾರಂಭದಲ್ಲಿ ನಾವು 1 ಕೊರಿಂಥ 11ನೇ ಅಧ್ಯಾಯ ಮತ್ತು 15ನೇ ವಚನಗಳವರೆಗೂ ಓದಂತ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂತಹದ್ದು, ಪೌಲನು ಕೊರಿಂಥ ಸಭೆಯವರಿಗೆ ಯಾರನ್ನ ಅನುಸರಿಸಬೇಕೆಂಬುದಾಗಿ ಆತನು ಹೇಳುವಂಥದ್ದು ಅಂದ್ರೆ ಕ್ರಿಸ್ತನನ್ನ ನಾವು ಆತನನ್ನ ಅನುಸರಿಸಬೇಕೆಂಬುದಾಗಿ ಆತನು ಹೇಳುವಂಥದ್ದು. ಹಾಗೆ ನಾವೆಲ್ಲರೂ ಸಹ ನಾವು ಕ್ರಿಸ್ತನನ್ನ ಅನುಸರಿಸುವಂತ ಮಕ್ಕಳಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕ್ರಿಸ್ತನು ನಮಗೆ ಮಾದರಿಯಾಗಿದ್ದಾನೆ. ಆ ಮಾದರಿಯನ್ನ ನಾವು ಪ್ರತಿಯೊಬ್ಬರು ಸಹ ಆತನನ್ನು ಅನುಸರಿಸುವಂತದ್ರಿಂದ ಹಾಗೆ ನಮಗೆ ವಿಶೇಷವಾದಂತ ಪ್ರೀತಿ ಆದರಣೆಗಳು ಎಲ್ಲವೂ ಸಹ ನಮಗೆ ಸಿಗುವಂತಹದ್ದಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ವಾಕ್ಯಕ್ಕೆ ಹೋಗೋಕ್ ಮೊದಲಾಗಿ ಒಂದು ಪ್ರಶ್ನೆಯನ್ನ ನಾನು ಕೇಳುವಂತರ ಇದೆ. ಅಂದ್ರೆ ನಾವು ಪ್ರತಿದಿನ ನಾವು ನಮ್ಮ ಶರೀರದ ಆಸೆಗಳಿಗೋಸ್ಕರ ನಾವೇನ್ ಮಾಡ್ತೀವಿ, ಊಟವನ್ನ ತೆಗೆದುಕೊಳ್ತೀವಿ, ಹೌದಲ್ಲ? ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ತೆಗೆದುಕೊಳ್ಳುವಂತ. ಹಾಗೆ ನಮ್ಮ ಆತ್ಮೀಯ ಪೋಷಣೆಗೋಸ್ಕರ ನಾವು ದೇವರ ವಾಕ್ಯಗಳನ್ನ, ದೇವರ ಮಾತುಗಳನ್ನ ಅದು ತೆಗೆದುಕೊಳ್ಳೋದ್ರಿಂದ ನಾವು ಆತ್ಮಿಕವಾಗಿ ಅದನ್ನ ಬೆಳಿಲಿಕ್ಕೆ ನಮಗೆ ಸಾಧ್ಯ ಉಂಟು. ಹಾಗೆ ನಾವು ಈಗ ಪ್ರಾರಂಭದಲ್ಲಿ ನಾವು ನೋಡುವ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ನಾನು ಅಂದ್ರೆ ಸಹೋದರರು ನನಗೆ ರಾತ್ರಿ ಸಂದರ್ಭದಲ್ಲಿ ನಾನು ಮಳವಳ್ಳಿಗೆ ಹೋಗಿದ್ದೆ. ಆಗ ಬಂದು ಸ್ವಲ್ಪ ರಿಸ್ತ ಓದಿದ. ಆ ಸಂದರ್ಭದಲ್ಲಿ ಅವರು ನಾಳೆ ಫಸ್ಟ್ ವಾಕ್ಯ ಸಂದೇಶದಲ್ಲಿ ನೀವು ತೆಗೆದುಕೊಳ್ಳಿ ಅಂತ ಹೇಳುವಾಗ ನಾನು ಕೆಲವು ಸಂದರ್ಭದಲ್ಲಿ ಬೇಗನೆ ಅದನ್ನ ಸಿದ್ಧ ಮಾಡಿಕೊಂಡು ದೇವರ ವಾಕ್ಯವನ್ನ ಕೆಲವು ಮಾತುಗಳನ್ನ ಹೇಳಲಿಕ್ಕೋಸ್ಕರ ನಾನು ದೇವರು ನನಗೆ ಕೊಟ್ಟಂತ ಆಲೋಚನೆಗಳನ್ನ ನಾನು ನಿಮ್ಮ ಮುಂದೆ ಅದನ್ನ ಇಡ್ಲಿಕ್ಕೆ ಬಯಸ್ತೇನೆ. ಅಂದ್ರೆ ಮೊದಲನೇದಾಗಿ ನಾವು ಈ ಓದ ಹಾಗೆ 1 ಜಾನ್ 5:3 ಓದ ಸಂದರ್ಭದಲ್ಲಿ ಮೊದಲನೇ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ ಮತ್ತೊಂದ್ಸರಿ ಓದ್ಕೊಳ್ಳೋಣ. ಇಲ್ಲಿ ನಾವು ನೋಡುವಂತದ್ದು, ಇಲ್ಲಿ ಈ ಕ್ವಶನ್ ಅಲ್ಲಿ ನಾವು ಈ ವಾಕ್ಯದಲ್ಲಿ ನಾವು ಮುಖ್ಯವಾದಂತ ಒಂದು ಅಂದ್ರೆ ಇನ್ವರ್ಟೆಡ್ ಕಾಮದಲ್ಲಿ ಇದನ್ನ ಬೇಕಾದ್ರೆ ನಾವು ಆ ವಾಕ್ಯವನ್ನ ನಾವು ಬಳಸ್ಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ದೇವರ ಮೇಲಣ ಪ್ರೀತಿ ಏನೆಂದರೆ ಎಂಬುದಾಗಿ. ಅಂದ್ರೆ ದೇವರ ಮೇಲಣ ಪ್ರೀತಿ ಅಂದ್ರೆ ಯಾರ ಮೇಲೆ? ಇಡೀ ತನ್ನ ಎಲ್ಲಾ ಮಕ್ಕಳ ಮೇಲೆ ಆತನ ಪ್ರೀತಿ ಏನೆಂಬುದನ್ನ ನಾವು ಪ್ರತಿಯೊಬ್ಬರು ಸಹ ಅದನ್ನ ಗ್ರಹಿಸುವಂತವರಾಗಿರ್ಬೇಕು. ನೋಡಿ, ಅಲ್ಲಿ ಹೇಳುವಂತದ್ದು ದೇವರ ಮೇಲಣ ಪ್ರೀತಿ ಏನಂದ್ರೆ ನಾವು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದೇ. ಆದರೂ ಸಹ ಅಂದ್ರೆ ಅದೇ ದೇವರ ಆಜ್ಞೆಗಳು ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ನಡೆಯುವಂತದ್ದೇ. ಅದಕ್ಕೆ ಹೇಳುವಂತಹದ್ದು, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕೆಂಬುದಾಗಿ ದೇವರ ನಮಗೆ ಆಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದಕ್ಕಿಂತ ಮತ್ತು ದೇವರು ಮೊಟ್ಟ ಮೊದಲಾಗಿ ನಾವು ನೋಡುವ ಸಂದರ್ಭದಲ್ಲಿ ಇಡೀ ಲೋಕವನ್ನ ಆತನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಅಂದ್ರೆ ಲೋಕದ ಎಲ್ಲಾ ಜನರಿಗೋಸ್ಕರ ಆತನು ಕೊಟ್ಟಿದ್ದಾನೆ. ಅದು ದೇವರ ನಮ್ಮ ಮೇಲೆ ಎಂಥ ಒಂದು ಶ್ರೇಷ್ಠವಾದ ಪ್ರೀತಿಯನ್ನ ನಾವು ನೋಡುವಂತ. ಅಂದ್ರೆ ನಾವು ಲೋಕದಲ್ಲೆಲ್ಲ ನೋಡುವಂತಹದ್ದು ಹೆಚ್ಚಾಗಿರುವಂತಹದ್ದೇ ಅದು ಪ್ರೀತಿ. ಅಂದ್ರೆ ದೇವರು ಮೊಟ್ಟ ಮೊದಲಿಗೆ ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾನೆ ಎಂಬುದ ಹೇಳಿದ್ರೆ ತನ್ನ ಒಬ್ಬನೇ ಮಗನನ್ನ ಕೊಡುವಷ್ಟರ ಮಟ್ಟಿಗೆ ನಮ್ಮನ್ನ ಆತನು ಪ್ರೀತಿಸಿರ್ತಕ್ಕಂಥದ್ದು. ಈ ಪ್ರೀತಿಗಿಂತ ಬಿಗಿಲಾದಂಥದ್ದು ಈ ಪ್ರಪಂಚದಲ್ಲಿ ಮತ್ತೊಂದು ಇಲ್ಲ ಎಂಬುದನ್ನ ನಾವು ಪ್ರತಿಯೊಬ್ಬರು ಸಹ ಅದನ್ನ ಗ್ರಹಿಸುವಂತವರಾಗಿರ್ಬೇಕು. ಅಂದ್ರೆ ಅದಕ್ಕೆ ಈ ವಚನದ ಇದು ಒಂದು ಟೈಟ್ಲ್ ಅನ್ನ ನಾವು ಕೊಡೋದಾದ್ರೆ ದೇವರ ಮೇಲಣ ಪ್ರೀತಿ ಏನೆಂದರೆ ಎಂಬುದಾಗಿ ಹೇಳುವಾಗ ಇಲ್ಲಿ ಮೊದಲನೇ ಯೋಹಾನನ ಪತ್ರಿಕೆ 5 ಮತ್ತು 3ನೇ ವಚನ ನೋಡುವಾಗ ಇದಕ್ಕೆ ಒಂದು ಪ್ರಶ್ನೆಯನ್ನ ನಾವು ಗಮನಿಸಬಹುದು. ನೀವು ದೇವರನ್ನ ಪ್ರೀತಿಸುತ್ತೀರೋ ಎಂಬುದಾಗಿ ನಾವು ನಮ್ಮನ್ನ ಪ್ರಶ್ನೆ ಹಾಕೊಳ್ಳೋದಾದ್ರೆ ನಾವು ಈಗಾಗಲೇ ನೀವು ಯೆಹೋವ ದೇವರೊಂದಿಗೆ ಸಮರ್ಪಿತವಾದಂತ ಸಂಬಂಧಕ್ಕೆ ಬಂದಿರುವಲ್ಲಿ ಉತ್ತರ ಏನಾಗ್ತದೆ? ಅದು ನಿಶ್ಚಯವಾಗಿಯೂ ಹೌದು ಎಂಬುದಾಗಿ ಅದು
ಬರುವಂಥದ್ದಾಗಿರ್ತಕ್ಕಂಥದ್ದು. ಮತ್ತು ಅದು ಮಾತ್ರವಲ್ಲ, ಅದು ನ್ಯಾಯಸಮ್ಮತವೂ ಸಹ ಆಗಿರುವಂಥದ್ದಾಗಿದೆ. ಮತ್ತು ಅದು ನಾವು ಯೆಹೋವ ದೇವರನ್ನ ಪ್ರೀತಿಸುವುದು ಸಹಜ. ಅದು ಅಂದ್ರೆ ಸಹಜವಾದಂಥ ಪ್ರೀತಿ. ಯಾಕಂದ್ರೆ ಅದು ಅದರಲ್ಲಿ ಆಶ್ಚರ್ಯವೇನಿಲ್ಲ. ಯಾಕಂದ್ರೆ ದೇವರು ನಮ್ಮನ್ನ ಮೊದಲು ಪ್ರೀತಿಸಿದ್ರಿಂದ ನಾವು ಆತನನ್ನ ಪ್ರೀತಿಸ್ತೇವೆ. ಅಂದ್ರೆ ದೇವರು ಮೊದಲು ನಮ್ಮನ್ನ ಪ್ರೀತಿಸಿರ್ತಕ್ಕಂಥದ್ದು. ಆ ಪ್ರೀತಿಯಿಂದ ನಾವು ಆತನನ್ನ ಪ್ರೀತಿಸುವಂಥದ್ದು. ಈ ವಿಷಯಗಳಲ್ಲಿ ಬೈಬಲ್ ಅದು ಸತ್ಯವೇದ ನಮಗೆ ಏನನ್ನು ಹೇಳ್ತದೆ ಎಂಬುದಾಗಿ ಹೇಳೋದಾದ್ರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಯೋಹನನ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನವನ್ನ ಓದಿಕೊಳ್ಳೋಣ. ಯೋಹನನ ಪತ್ರಿಕೆ ಮೊದಲನೇ ಯೋಹನ 4:19ನೇ ವಚನಗಳು. ಥ್ಯಾಂಕ್ ಯು. ಇಲ್ಲಿ ನೋಡುವಾಗ ಸಂದರ್ಭದಲ್ಲಿ ಈ ವಚನದಲ್ಲಿ ದೇವರು ನಮ್ಮನ್ನ ಮೊದಲು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸಿದ್ದೇವೆ. ಅಂದ್ರೆ ದೇವರು ಮೊದಲು ನಮ್ಮನ್ನ ಪ್ರೀತಿಸಿದರೆ ಆ ಪ್ರೀತಿಯಿಂದ ನಾವು ದೇವರನ್ನ ಪ್ರೀತಿಸುವಂತವರಾಗಿರ್ತಕ್ಕಂತಹದ್ದು. ಅಂದ್ರೆ ಅಂದ್ರೆ ಯೆಹೋವ ದೇವರು ಅಲ್ಲಿ ಮೊದಲು ನಮ್ಮನ್ನ ಪ್ರೀತಿಸಿದರಿಂದ ನಾವು ಆತನನ್ನ ಪ್ರೀತಿಸ್ತೇವೆ ಎಂಬುದಾಗಿ ಅಲ್ಲಿ ನಾವು ಆಗಿರುವಂತಹದ್ದಾಗಿದೆ. ಹಾಗೆ ಇದಕ್ಕೆ ಇನ್ನೊಂದು ಸಂಬಂಧಪಟ್ಟ ಹಾಗೆ ಮತ್ತಾಯನ ಬರೆಸುವಾರ್ತೆ ಮ್ಯಾಥ್ಯೂ 5ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 43ರಿಂದ 48 ವಚನಗಳು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವುದಕ್ಕೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನು ನೀವು ಪ್ರೀತಿಸಿದರೆ ಫಲವೇನು? ಭಕ್ತರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನೋ ಹೆಚ್ಚು ಮಾಡಿದ ಹಾಗಾಯಿತು. ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ಥ್ಯಾಂಕ್ ಯು. ಇಲ್ಲಿ ಮ್ಯಾಥ್ಯೂ ಅಂದ್ರೆ ಮತ್ತಾಯನ ಸುವಾರ್ತೆ 45ನೇ ಅಧ್ಯಾಯ ಮತ್ತು 43ರಿಂದ 48 ಈ ವಚನಗಳನ್ನ ನೋಡುವ ಸಂದರ್ಭದಲ್ಲಿ ಅಂದ್ರೆ ನಮ್ಮ ಕಡೆಗೆ ಪ್ರೀತಿಯನ್ನ ವ್ಯಕ್ತಪಡಿಸುವುದರಲ್ಲಿ ಯೆಹೋವ ದೇವರು ಮೊದಲ ಹೆಜ್ಜೆಯನ್ನು ಆತನು ತೆಗೆದುಕೊಂಡಿದ್ದಾರೆ. ಆತನು ಮೊದಲ ಹೆಜ್ಜೆ ಅಂತ ಹೇಳುವಾಗ ಅದು ನಮಗೆ ಸುಂದರವಾದಂತಹ ಈ ಒಂದು ಭೂಮಿಯನ್ನು ನಮಗೆ ವಾಸವಾಗಿ ಮನೆಯಾಗಿ ಅದನ್ನು ಒದಗಿಸಿದ್ದಾನೆ. ಆತನು ನಮ್ಮ ಶಾರೀರಿಕವಾದಂತ ಮತ್ತು ಭೌತಿಕವಾದಂತ ಎಲ್ಲಾ ಅವಶ್ಯಕತೆಗಳನ್ನ ಆತನು ನಮಗೆ ಪೂರೈಸ್ತಾನೆ. ಮೊದಲಾಗಿ ಆತನ ಪ್ರೀತಿ ನಾವು ನೋಡುವ ಸಂದರ್ಭದಲ್ಲಿ ಆತನು ಮನುಷ್ಯನಿಗೆ ಬೇಕಾದ ವಾಸಕ್ಕೆ ಬೇಕಾದಂತ ಈ ಭೂಮಿಯನ್ನ ಆತನು ನಮಗೆ ವಾಸದ ಮನೆಯಾಗಿ ಆತನು ನಮಗೆ ಕೊಟ್ಟಿದ್ದಾನೆ. ಅದರ ಜೊತೆಯಲ್ಲಿ ಆತನು ಅಂದ್ರೆ ಈ ಭೂಮಿ ಹೇಗಿದೆ ಅಂತಂದ್ರೆ ಬಹಳ ಸುಂದರವಾಗಿರ್ತಕ್ಕಂತಹದ್ದು. ಅಂದ್ರೆ ಅದಕ್ಕೆ ನಾವು ನೋಡುವಂತ ಸಂದರ್ಭದಲ್ಲಿ ನಾನು ಮೊದಲು ಒಂದ್ಸರಿ ಹೇಳಿದೆ, ಅಂದ್ರೆ ದೇವರ ಒಂದು ಪ್ರೀತಿಯನ್ನ ನಾವೆಲ್ಲಿ ಕಾಣ್ತೇವೆ ಅಂದ್ರೆ ಪ್ರಕೃತಿಯಲ್ಲಿ ಕಾಣುವಂತಹದ್ದು. ಯಾಕಂದ್ರೆ ಈ ಪ್ರಕೃತಿಯನ್ನ ದೇವರು ಬಹಳ ವಿಶೇಷವಾದಂತ ಜ್ಞಾನದಿಂದ ಆತನು ಇದನ್ನ ಸೃಷ್ಟಿ ಮಾಡಿರ್ತಕ್ಕಂತಹದ್ದು. ಯಾಕಂದ್ರೆ ತನ್ನ ಮಕ್ಕಳಿಗೆ ಹೇಗೆ ಇರಬೇಕು ಮತ್ತು ಎಲ್ಲ ಏನು ಕೊಡಬೇಕೆಂಬುದನ್ನ ಪ್ರತಿಯೊಂದು ವಸ್ತುಗಳನ್ನು ಸಹ ಈ ಒಂದು ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ನಾವು ಪ್ರಕೃತಿಯಿಂದ ಮಾತ್ರ ನಾವು ದೇವರ ಒಂದು ಮಹತ್ವವನ್ನ ಅಂದ್ರೆ ದೇವರ ಒಂದು ಇರುವಿಕೆಯನ್ನ ನಾವು ಕಾಣಲಿಕ್ಕೆ ಸಾಧ್ಯ ಉಂಟು. ಅದರಿಂದ ಮೊದಲು ದೇವರು ನಮ್ಮನ್ನ ಪ್ರೀತಿಸೋದ್ರಲ್ಲಿ ಅದನ್ನು ಮೊದಲ ಹೆಜ್ಜೆಯನ್ನ ಆತನು ತೆಗೆದುಕೊಂಡಿದ್ದಾನೆ. ಅದನ್ನೇ ಸುಂದರವಾದಂತ ಭೂಮಿಯನ್ನ ನಮಗೆ ಮನೆಯಾಗಿ ಕೊಟ್ಟಿದ್ದಾನೆ. ಆತನು ನಮ್ಮ ಶಾರೀರಿಕವಾದಂತಹದ್ದು ಮತ್ತು ಭೌತಿಕವಾದಂತ ಎಲ್ಲಾ ಅವಶ್ಯಕತೆಗಳನ್ನ ಆತನು ಪೂರೈಸುವಂತವನಾಗಿದ್ದಾನೆ. ಮತ್ತು ಯೆಹೋವ ದೇವರನ್ನ ಪ್ರೀತಿಸುವಂತೆ ನಿಮ್ಮನ್ನ ಯಾರು ಪ್ರಚೋದಿಸ್ತಾರೆ ಎಂಬುದಾಗಿ ನಾವು ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ಅದನ್ನೇ ನಾವು ಮತ್ತಾಯ 5:43ರಿಂದ 48 ವಚನಗಳಲ್ಲಿ ಅದನ್ನ ನಾವು ಓದಿದ್ದೇವೆ. ಅದಕ್ಕಿಂತ ಮುಖ್ಯವಾಗಿ ಆತನು ನಮ್ಮ ಆಧ್ಯಾತ್ಮಿಕ ಅವಶ್ಯಕತೆಗಳನ್ನು ಸಹ ಆತನು ನಮಗೆ ಪೂರೈಸುವಂತಾನೆ. ಅಂದ್ರೆ ಭೌತಿಕ ಅವಶ್ಯಕತೆಗಳ ಜೊತೆಗೆ ನಮಗೆ ಆತನು ಆಧ್ಯಾತ್ಮಿಕವಾದಂತ ಅವಶ್ಯಕತೆಗಳನ್ನು ಸಹ ಆತನು ನಮಗೆ ಪೂರೈಸುವಂತವನಾಗಿದ್ದಾರೆ. ಆತನು ಅಂದ್ರೆ ಮತ್ತು ಅದನ್ನ ಪೂರೈಸ್ತಾನೆ ಮತ್ತು ಅದನ್ನ ನಮ್ಮನ್ನ ಆತನು ನೋಡಿಕೊಳ್ಳುವಂತವರಾಗಿದ್ದಾರೆ. ತನ್ನ ವಾಕ್ಯದ ಸತ್ಯವೇದದಿಂದ ನಮಗೆ ಮೊದಲಿಗೆ ಆತನು ನಮಗೆ ತನ್ನ ವಾಕ್ಯಗಳನ್ನು ಕೊಟ್ಟಿ. ವಾಕ್ಯ ಅಂತ ಎಂಬುದು ಹೇಳುವಾಗ ದೇವರ ಮಾತುಗಳನ್ನ ಆತನು ನಮಗೆ ವಿಶೇಷವಾದಂತ ರೀತಿಯಲ್ಲಿ ಕೊಟ್ಟೆ. ಅಂದ್ರೆ ದೇವರ ಮಾತುಗಳು ಏನಿದೆ ಅದೆಲ್ಲವೂ ಸಹ ಅದು ನಮಗೆ ಮೊದಲಾಗಿ ಆಧ್ಯಾತ್ಮಿಕವಾದಂತ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ನಮಗೆ ದೇವರು ತನ್ನ ವಾಕ್ಯಗಳನ್ನ ಅದನ್ನು ನಮಗೆ ಮೊದಲನೇದಾಗಿ ಆತನು ಕೊಟ್ಟಿದ್ದಾರೆ. ಮತ್ತು
ಮತ್ತು ಅದನ್ನು ನಮಗೆ ಪ್ರಾರ್ಥನೆ ಮಾಡುವಂತೆ ಅದನ್ನು ನಮಗೆ ಎಚ್ಚರಿಸುವಂತವನಾಗಿದ್ದಾನೆ. ನೋಡಿ, ಅದನ್ನು ನಮಗೆ ಪ್ರಾರ್ಥನೆ ಮಾಡುವಂತೆ ಆತನು ನಮಗೆ ಕರೆಯನ್ನು ಕೊಡುವಂತ, ಅದಕ್ಕೆ ಹೇಳುವಂತಹದ್ದು ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನು ನೀವು ದೇವರ ಮುಂದೆ ಕೇಳಿಕೊಡಿ ಎಂಬುದಾಗಿ. ಅಂದ್ರೆ ಪ್ರಾರ್ಥನೆ ಅಂತ ಹೇಳುವಂತದ್ದು ಅದು ದೇವರ ಸಂಗಡ ನಾವು ಮಾತನಾಡುವಂತ ಒಂದು ಕ್ರಮ. ಅದು ದೇವರು ಆತನು ನೋಡಿರ್ಬೇಕು. ನಾವು ಮತ್ತಾಯ ಆತನ ಸುವಾರ್ತೆ, ಆತನು ಭೂಲೋಕದಲ್ಲಿ ಇದ್ದ ಸಂದರ್ಭದಲ್ಲಿ ಆತನು ಏಕಾಂತವಾಗಿ ಹೋಗಿ ಇಡೀ ರಾತ್ರಿಯೆಲ್ಲ ಆತನು ಪ್ರಾರ್ಥನೆಯಲ್ಲಿ ಕಾಲ ಕಳೀತಿದ್ದ. ಅಂದ್ರೆ ಆತನು ತನ್ನ ಎಲ್ಲಾ ಜನರಿಗೋಸ್ಕರ ದೇವರ ಮುಖಾಂತರವಾಗಿ ಆತನು ಪ್ರಾರ್ಥನೆಯನ್ನ ಕಳೀತಿದ್ದ. ಆದ್ರೆ ದೇವರ ಮಕ್ಕಳಿಗೆ ಆ ಪ್ರಾರ್ಥನೆ ಅನ್ನುವಂಥದ್ದು ಬಹಳ ವಿಶೇಷವಾದಂತಹದ್ದು. ಯಾಕಂದ್ರೆ ನಾವು ಮನೆಗಳಲ್ಲಿ ಇರುವಂತ ಸಂದರ್ಭದಲ್ಲಿ ನಮ್ಮ ಕುಟುಂಬವಾದ ಪ್ರಾರ್ಥನೆಗಳು ಮತ್ತು ವೈಯಕ್ತಿಕವಾದ ಪ್ರಾರ್ಥನೆಗಳಲ್ಲಿ ಎಲ್ಲವನ್ನೂ ಸಹ ನಾವು ಏಕಾಂತವಾದಂತ ಪ್ರಾರ್ಥನೆಗಳು ಇವೆಲ್ಲವೂ ಸಹ ಅದು ಬಹಳ ದೇವರ ಸಂಗಡ ನಾವು ಸಂಭಾಷಣೆಯನ್ನು ಅಥವಾ ದೇವರ ಮುಖಾಮುಖಿಯಾಗಿ ಮಾತಾಡುವಂತ ಒಂದು ಅವಕಾಶವನ್ನು ನಮಗೆ ಕೊಡುವಂತ, ಅದಕ್ಕೆ ದೇವರು ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ಅದನ್ನು ನಮಗೆ ಕರೆಯನ್ನ ಆತನು ಕೊಡುವಂತನಾಗಿದ್ದಾನೆ. ಮತ್ತು ನಮ್ಮ ಪ್ರಾರ್ಥನೆಗೆ ಆತನು ಏನ್ ಮಾಡ್ತಾನೆ, ಕಿವಿಗೊಟ್ಟು ಅದನ್ನ ಆತನು ಕೇಳುವಂತವನಾಗಿದ್ದಾನೆ. ಮತ್ತು ಅದಕ್ಕೆ ಅದರ ಜೊತೆಗೆ ನಮಗೆ ಸಹಾಯಾರ್ಥವಾಗಿ ಪವಿತ್ರಾತ್ಮನನ್ನು ಸಹ ನಮಗೆ ಆತನು ದಯಪಾಲಿಸಿಕೊಟ್ಟಿದ್ದಾನೆ. ಮೊಟ್ಟ ಮೊದಲಾಗಿ ಆತನು ತನ್ನ ಮಗನನ್ನು ಕೊಟ್ಟಿದ್ದಾನೆ. ಅದರ ಜೊತೆಯಲ್ಲಿ ಆತನು ಪವಿತ್ರಾತ್ಮನನ್ನು ಸಹ ನಮಗೆ ಸಹಾಯಕನಾಗಿ ಆತನು ನಮಗೆ ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲವನ್ನ ಸಹ ಆತನು ದೇವರು ನಮಗೆ ತನ್ನ ಆಶ್ವಾಸನೆ ಮುಖಾಂತರವಾಗಿ ಕೊಡುವಂತಹದ್ದು ಹೇಗೆ ಎಂಬುದನ್ನ ನಾವು ದೇವರು ಅದನ್ನ ನಾವು ಮೊದಲೇ ನೋಡುವ ಸಂದರ್ಭದಲ್ಲಿ ದೇವರ ಮಾತುಗಳನ್ನ ಆತನು ನಮಗೆ ಮೊಟ್ಟ ಮೊದಲೇ ಕೊಟ್ಟಿದ್ದಾನೆ. ಹಾಗೆ ನಮಗೆ ದೇವರ ಒಂದು ಪ್ರೀತಿ, ಶಾರೀರಿಕವಾದಂತ ಎಲ್ಲಾ ಅವಶ್ಯಕತೆಗಳನ್ನು, ಅದರ ಜೊತೆಗೆ ನಮ್ಗೆ ಆಧ್ಯಾತ್ಮಿಕವಾದಂತ ಅವಶ್ಯಕತೆಗಳನ್ನು ಸಹ ಆತನು ತಕ್ಕ ಕಾಲದಲ್ಲಿ ಆತನು ಪೂರೈಸಿ ಆತನು ಕೊಡುವಂತವನಾಗಿದ್ದಾನೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ, ಕೀರ್ತನೆ 65ನೇ ಅಧ್ಯಾಯ 2ನೇ ವಚನ. ಇನ್ನೊಂದ್ಸರಿ ಓದಿ ಬ್ರದರ್. ಯಾಕಂದ್ರೆ ನಾವು ದೇವರ ಜೊತೆಯಲ್ಲಿ ಮಾತಾಡುವಂತಹದ್ದು ಅದು ನಮಗೆ ಇರುವಂತ ಒಂದು ಸುಲಭವಾದಂತ ಮಾರ್ಗ. ಅದನ್ನ ನಾವು ಕೀರ್ತನೆ 65 ನೋಡುವಂತ ಸಂದರ್ಭದಲ್ಲಿ ನರರೆಲ್ಲರೂ ಮಾತನಾಡುವಾಗ ದೇವರು ನಮ್ಮ ಸಂಗಡ ಆತನು ಬರುವಂತವರಾಗಿದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಲೂಕನ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ. ಲೂಕನ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳಾದರೆ ಸರ್ವಪರಿಗಳು ನಿಮ್ಮ ತಂದೆಯು ನನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮವನ್ನು ಕೊಡುವುದಲ್ಲದೆ ಅಂತಂದರು. ಈಗ ನಮ್ಮ ಕುಟುಂಬಗಳಲ್ಲಿ ಅಥವಾ ನಾವು ನೋಡುವ ಸಂದರ್ಭದಲ್ಲಿ ಮಕ್ಕಳು ಕೇಳುವ ಸಂದರ್ಭದಲ್ಲಿ ತಂದೆ ತಾಯಿಗಳೇನ್ ಮಾಡ್ತಾರೆ, ಅವರಿಗೆ ಇಷ್ಟವಾದದ್ದನ್ನೇ ಅವರು ಕೊಡುವಂತವರಾಗಿದ್ದಾರೆ. ಹಾಗೆ ನಮ್ಮ ತಂದೆಯಾದಂತ ದೇವರು ನಾವು ಪ್ರಾರ್ಥನೆ ಮುಖಾಂತರ ಕೇಳುವಂತ ಸಂದರ್ಭದಲ್ಲಿ ನಮಗೆ ಆತನ ಮಕ್ಕಳಿಗೆ ಬೇಕಾದಂತ ಎಲ್ಲಾ ಇಷ್ಟವಾದಂತ ಸಂಗತಿ ಕಾರ್ಯಗಳನ್ನ ಮತ್ತು ಎಲ್ಲಾ ರೀತಿಯ ಒಂದು ಸಹಾಯವನ್ನು ಆತನು ನಮಗೆ ಕೊಡುವಂತವನಾಗಿದ್ದಾನೆ. ಆದ್ರಿಂದ ನಾವು ದೇವರ ಸಂಗಡ ನೋಡಿ, ಆತನು ನಮ್ಮ ಮೇಲೆ ಯಾತಕ್ಕೋಸ್ಕರ ಎಂಬುದಾಗಿ ಹೇಳಿದ್ರೆ ಆತನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಬಹಳ ವಿಶೇಷವಾದಂತ ಒಂದು ಪ್ರೀತಿಯಿಂದ, ನೋಡಿ ಯಾರು ತೋರ್ಸದ ಇರತಕ್ಕಂಥ ಒಂದು ಪ್ರೀತಿಯನ್ನ ಆತನು ನಮಗೆ ಕೊಟ್ಟಿದ್ದಾರೆ. ಆದ್ರಿಂದ ನಾವು ಇಲ್ಲಿ ನೋಡುವ ಸಂದರ್ಭದಲ್ಲಿ ದೇವರ ವಾಕ್ಯಗಳು, ನಾವು ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳಿಗೆ ನಾವು ತಂದೆ ತಾಯಿಗಳು ಏನ್ ಮಾಡ್ತಾರೆ, ಏನು ಬೇಕು ಅವಶ್ಯಕತೆಗಳನ್ನ ಮಕ್ಕಳು ಅಥವಾ ಮಗು ಕೇಳುವ ಸಂದರ್ಭದಲ್ಲಿ ತಂದೆ ತಾಯಿಗಳು ಪ್ರಯಾಸ ಪಟ್ಟು ಅದು ಇಲ್ಲಿ ಎಲ್ಲವನ್ನ ಸಹ ಅವ್ರು ಕೊಡುವಂತವರಾಗಿದ್ದಾರೆ. ಹಾಗೆ ನಮ್ಮ ತಂದೆಯಾದಂತ ದೇವರು ತನ್ನ ಮಕ್ಕಳಿಗೆ ಅಂದ್ರೆ ನಾವು ಕೇಳುವಂತ ಸಂದರ್ಭದಲ್ಲಿ, ಅಂದ್ರೆ ನಾವು ಪ್ರಾರ್ಥನೆ ಮುಖಾಂತರ ಕೇಳುವ ಸಂದರ್ಭದಲ್ಲಿ ಅದು ನಮಗೆ ಏನು ಬೇಕು ಸಮಯವಾದಂತ ಎಲ್ಲಾ ಅವಶ್ಯಕತೆಗಳನ್ನ ಅದನ್ನ ನಮಗೆ ಕೊಡುವಂತ, ಅದು ನಾವು ಹೋಗೋಣ ಬರೋಣಗಳಲ್ಲಿ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಾವು ಮಾಡುವ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಸಹ ಅದು ನಮ್ಮ ಜೊತೆಗಾರನಾಗಿರ್ತಾನೆ ಮತ್ತು ಆತನ ನಮ್ಮನ್ನ ಕಾಯುವಂತವನಾಗಿದೆ. ಆದ್ರಿಂದ ನಾವು ಆತನ ಜೊತೆಯಲ್ಲಿ ಸಾಗುವಾಗ ಆತನಿಗೆ ನಾವು ನಡೆಯುವಂತವರು ಆಗಿರುವಂತ ಸಂದರ್ಭದಲ್ಲಿ ದೇವರು ನಮಗೆಲ್ಲವನ್ನ ಸಹ ಆತನು ಒದಗಿಸಿಕೊಡುವಂತವನಾಗಿದ್ದಾನೆ. ಆದ್ರಿಂದ ಅದು ಬಹಳ ವಿಶೇಷವಾದಂತ, ಯಾಕೆಂದ್ರೆ ದೇವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿಯಿಂದ ಆತನು ಇದನ್ನೆಲ್ಲವನ್ನು ಸಹ ಆತನು ನಮಗೆ ಕೊಡುವಂತನಾಗಿದ್ದಾನೆ. ನೋಡಿ, ಅದು ಎಲ್ಲದಕ್ಕಿಂತಲೂ ಸಹ ಆತನು ಏನ್ ಮಾಡಿದ್ರೆ, ನಮ್ಮನ್ನ ಪಾಪ ಮರಣಗಳಿಂದ ಬಿಡಿಸಲ್ಪಡುವಂತೆ ತನ್ನ ಅತ್ಯಮೂಲ್ಯ ಕುಮಾರನನ್ನ ನಮಗೋಸ್ಕರ ಶಿಲುಬೆಯ ಮೇಲೆ ಆತನು ಕೊಟ್ಟಿದ್ದಾನೆ. ಅಂದ್ರೆ ತನ್ನ ಕುಮಾರನನ್ನ ನಮ್ಮ ಎಲ್ಲಾ ಪಾಪ ಮರಣಗಳಿಂದ ಬಿಡಿಸಲ್ಪಡುವಂತೆ ಆತ ತನ್ನ ವಿಮೋಚಕನನ್ನಾಗಿ ತನ್ನ ಮಗನನ್ನ ಆತನು
ಕೊಟ್ಟಿದ್ದಾರೆ. ನೋಡಿ, ಇದಕ್ಕಿಂತ ಇನ್ನೆಷ್ಟು ಎಂತಹ ಒಂದು ವಿಶೇಷವಾದಂತ ಪ್ರೀತಿ. ಈಗ ಈ ಲೋಕದಲ್ಲಿ ನಾವು ನೋಡೋ ಸಂದರ್ಭದಲ್ಲಿ ಒಬ್ಬ ಬೇಕಾದಷ್ಟು ಸಹಾಯ ಮಾಡ್ಬೋದು, ಆದ್ರೆ ಒಬ್ಬ ಸ್ನೇಹಿತನಿಗಿಂತ ಪ್ರಾಣ ಕೊಡುವಂತದ್ದು ಯಾರು ಇಲ್ಲ. ಬೇಕಾದಷ್ಟು ಸಹಾಯ ಮಾಡ್ಬೋದು, ಆದ್ರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಆತನು ತನ್ನ ಮಗನನ್ನೇ ನಮಗೋಸ್ಕರ ಆತನು ಉಡುಗೊರೆಯಾಗಿ ಅಂದ್ರೆ ಬಹುಮಾನವಾಗಿ ಕೊಟ್ಟಿದ್ದಾರೆ. ಆದ್ರಿಂದ ಅದು ಎಂತಹ ಒಂದು ಯಾಕಂದ್ರೆ ನಮ್ಮನ್ನ ಪಾಪ ಮರಣಗಳಿಂದ ಬಿಡಿಸಲ್ಪಡುವಂತೆ ವಿಮೋಚಕನನ್ನಾಗಿ ತನ್ನ ಮಗನನ್ನ ಅದು ನನಗೆ ಕಳಿಸ್ಕೊಟ್ಟಿದ್ದಾನೆ. ಅಂದ್ರೆ ದೇವರ ಒಂದು ಮಹತ್ತರವಾದಂತ ಪ್ರೀತಿಯನ್ನ ನಾವಿಲ್ಲಿ ಕಾಣುವಂತವರಾಗಿದ್ದೇವೆ. ಅದೇ ನಾವು ಯೋಹಾನ 3:16 ನಮ್ಮೆಲ್ಲರಿಗೂ ಸಹ ಬಾಯ್ಪಾಠ ವಚನ ಉಂಟು. ಯಾಕಂದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಅಂದ್ರೆ ಎಟರ್ನಲ್ ಲೈಫ್ ಅನ್ನ ಅದನ್ನ ನಮಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ನಮ್ಮ ಶಾಶ್ವತವಾದಂತಹ ಜೀವನ, ಅದಕ್ಕೋಸ್ಕರ ಅದನ್ನು ಹೇಳುವಂತಹದ್ದು. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರೋಮಾಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಒಂದ್ಸರಿ ಓದಿಕೊಳ್ಳೋಣ. ರೋಮಾಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟುದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಪಡಿಸಿದ್ದಾನೆ. ಯಾಕಂದ್ರೆ ನೋಡಿ, ಅಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಅಂದ್ರೆ ರೋಮ 8:5-8 ನಾವು ನೋಡುವ ಸಂದರ್ಭದಲ್ಲಿ ಆತನು ನೋಡಿ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾರೆ. ಅಂದ್ರೆ ಇದನ್ನ ಕಾರ್ಯರೂಪದಲ್ಲಿ ಆತನು ಮಾಡಿದ್ದಾರೆ. ಯಾಕಂದ್ರೆ ನಾವು ಪಾಪಿಗಳಾಗಿದ್ದಾಗಲೂ ಸಹ ಕ್ರಿಸ್ತನು ನಮಗೋಸ್ಕರ ಅಂದ್ರೆ ದೇವರು ಕ್ರಿಸ್ತನನ್ನ ನಮಗೋಸ್ಕರ ಕಳಿಸಿಕೊಟ್ಟಿದ್ರಲ್ಲಿ ದೇವರು ನಮ್ಮ ಮೇಲೆ ಎಂತಹ ಒಂದು ಶ್ರೇಷ್ಠವಾದಂತ ಪ್ರೀತಿಯನ್ನ ಅವರು ಕೊಟ್ಟಿದ್ದಾರೆ ಎಂಬುದನ್ನ, ಇದನ್ನ ಸಿದ್ಧಾಂತ ಅಂದ್ರೆ ಅದನ್ನ ಕಾರ್ಯರೂಪದಲ್ಲಿ ಅಂದ್ರೆ ಕ್ರಿಯಾರೂಪದಲ್ಲಿ ಅದನ್ನ ಅವ್ರು ಮಾಡಿ ಪೂರೈಸಿದ್ದಾರೆ. ಇದು ಬಹಳ ವಿಶೇಷವಾದಂತ ಒಂದು ಪ್ರೀತಿಯಾಗಿರುವಂತಹದ್ದನ್ನ ನಾವು ಕಾಣುವಂತರಾಗಿದ್ದೇವೆ. ಅದಕ್ಕೆ ಇದನ್ನ ಎಲ್ಲವನ್ನ ನೋಡುವ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಇನ್ನೊಂದು ಮಾತನ್ನ ನಾವು ಗಮನಿಸೋಣ. ಯೂದನ ಪತ್ರಿಕೆ 21ನೇ ವಚನ. ಯೂದನ ಪತ್ರಿಕೆ 21ನೇ ವಚನವನ್ನು ಓದಿಕೊಳ್ಳೋಣ. ನಿತ್ಯಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯಿಂದ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಥ್ಯಾಂಕ್ ಯು. ಇಲ್ಲಿ ನೋಡುವ ಈ ಪತ್ರಿಕೆಯಲ್ಲಿ ನಾವು ಎಲ್ಲಿ ನಾವು ಕಾಪಾಡಬೇಕೆಂಬುದನ್ನು ಹೇಳಿದರೆ ದೇವರ ಪ್ರೀತಿಯಲ್ಲಿ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಿರಿ ಎಂಬುದಾಗಿ ಅದನ್ನ ಆತನು ಈ ಮಾತುಗಳಲ್ಲಿ ಆತನು ಎಚ್ಚರಿಸುವ. ಯೂದನ ಪತ್ರಿಕೆ 21ನೇ ವಚನದಲ್ಲಿ ಅದನ್ನ ಹೇಳುವಂತಹದ್ದು, ನಿಮ್ಮನ್ನ ನೀವು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಎಂಬುದಾಗಿ. ಯಾಕಂದ್ರೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಪ್ರೀತಿಯಲ್ಲಿ, ಆ ಪ್ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಸಹ ಸಾಗಬೇಕು ಅನ್ನುವಂಥದ್ದೇ ಈ ಮಾತಿನ ಒಂದು ಆಶಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ದೇವರ ಪ್ರೀತಿಯಲ್ಲಿ ಉಳಿಯಬೇಕಾದ್ರೆ ನಾವು ಏನು ಮಾಡಬೇಕಾದಂತ ಒಂದು ಅಗತ್ಯವಿದೆ ಅಂದ್ರೆ, ದೇವರ ಪ್ರೀತಿಯನ್ನ ನಾವು ಯಾವಾಗಲೂ ಸದಾ ಅದನ್ನ ಪಡಿಬೇಕಾದ್ರೆ ಯಾವ ರೀತಿಯ ಒಂದು ಅಗತ್ಯತೆ ಇರುವಂತಹದ್ದು, ನಾವು ಯಾವ ಪ್ರಮುಖ ಪ್ರಶ್ನೆಯನ್ನ ಪರಿಗಣಿಸಬೇಕಾಗಿದೆ ಅಂದ್ರೆ ಯಾವ ರೀತಿಯಾದಂತ ಒಂದು ಪ್ರಮುಖವಾದಂತ ಮುಖ್ಯವಾದಂತ ಒಂದು ಪ್ರಶ್ನೆಯನ್ನ ನಾವು ತೆಗೆದುಕೊಳ್ಬೇಕಾಗಿದೆ. ಇದಕ್ಕೆ ಉತ್ತರ ಎಲ್ಲಿ ಕಂಡು ಬರ್ತದೆ ಎಂಬುದಾಗಿ ನಾವು ನೋಡೋದಾದ್ರೆ, ನಾವು ಆತನ ಪ್ರೀತಿಯಿಂದ ಅನಂತ ಕಾಲ ಪ್ರಯೋಜನವನ್ನ ಪಡೆಯಬೇಕಾದ್ರೆ ಯೆಹೋವನು ಅದನ್ನ ನಮ್ಮಿಂದ ಆತನು ಬಯಸುವಂತಹದ್ದು. ಯಾಕಂದ್ರೆ ನಾವು ದೇವರ ಪ್ರೀತಿಯನ್ನ ಪಡ್ಕೊಂಡು ಆತನ ಜೊತೆಯಲ್ಲಿ ನಾವು ಸಾಗ್ಬೇಕನ್ನುವಂಥದ್ದೇ ದೇವರ ಮುಖ್ಯವಾದಂತ ಒಂದು ಆಶಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆತನು ನಮ್ಮನ್ನ ಪ್ರೀತಿಯಿಂದ ಸೃಷ್ಟಿಸಿರ್ತಕ್ಕಂಥದ್ದು. ಯಾಕಂದ್ರೆ ಆತನು ಮೊದಲು ಹೇಳುವ ಸಂದರ್ಭದಲ್ಲಿ ಆತನ ನಮ್ಮನ್ನ ಪ್ರೀತಿಯಿಂದ ಸೃಷ್ಟಿಸಿದರೆ ಆತನ ಮಕ್ಕಳನ್ನ ಆತನ ಪ್ರೀತಿಯನ್ನ ಆತನು ಬಯಸುವಂತವನಾಗಿದ್ದಾನೆ. ನೋಡಿ, ಆದ್ರೆ ನಾವು ಪ್ರಯೋಜನ ಪಡೆದುಕೊಳ್ಳುವೋ ಇಲ್ಲೋ ಎಂಬುದು ಅದು ನಮಗೆ ಬಿಟ್ಟಿದ್ದಾಗಿ. ಅಂದ್ರೆ ನಾವು ದೇವರ ಪ್ರೀತಿಯನ್ನ ನಮ್ಗೆ ಕೊಟ್ಟಿದ್ದಾರೆ, ಆ ಪ್ರೀತಿಯನ್ನ ನಾವು ಅದನ್ನ ಬಳಸ್ಕೋತೀವೋ ಅಥವಾ ಅದನ್ನ ಬಿಡ್ತೀವೋ ಅಥವಾ ಬಿಟ್ಟದಾಗಿಯೋ ಅದು ನಮಗೆ ಬಿಟ್ಟಂತ ಒಂದು ಸಂಗತಿಯಾಗಿರ್ತಕ್ಕಂಥದ್ದು. ಅಂದ್ರೆ ದೇವರ ವಾಕ್ಯ ಯಾವಾಗಲೂ ಸಹ ಅದು ನಿತ್ಯ ಜೀವವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಿಮ್ಮನ್ನ ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಎಂಬುದು. ಅಂದ್ರೆ ಮುಖ್ಯವಾಗಿ ಹೇಳುವಂತಹದ್ದು, ದೇವರ ನಿತ್ಯ ಜೀವವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನೀವು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಎಂಬುದಾಗಿ ಆತನು ತನ್ನ ಮಾತುಗಳ ಮುಖಾಂತರವಾಗಿ ಆತನು ಎಚ್ಚರಿಸುವಂತದ್ದಾಗಿದೆ. ಅದಕ್ಕೆ ಹೇಳುವಂಥದ್ದು ಇಲ್ಲಿ ಆ ವಾಕ್ಯದ ಒಂದು ಮುಖ್ಯವಾದಂತ ಅಂಶ, ನಿಮ್ಮನ್ನ ಕಾಪಾಡಿಕೊಳ್ಳಿರಿ. ಎಲ್ಲಿ? ದೇವರ ಪ್ರೀತಿಯಲ್ಲಿ ನಿಮ್ಮನ್ನ ಕಾಪಾಡಿಕೊಳ್ಳಿರಿ ಎಂಬುದಾಗಿ. ಅದಕ್ಕೆ ನಾವು ನೋಡುವಂತಹದ್ದು ಇನ್ವರ್ಟೆಡ್ ಕಾಮದಲ್ಲಿ ಆ ಒಂದು ಮಾತು ಇರುವಂತಹದ್ದು. ಯಾಕಂದ್ರೆ ಅದು ಬಹಳ
ಜ್ಞಾಪಕವಾಗಿರ್ತಕ್ಕಂಥದ್ದು. ಅದಕ್ಕೆ ಈ ಯೂದನ ಪತ್ರಿಕೆ 21ನೇ ವಚನದಲ್ಲಿ ನಾವು ನೋಡುವ ಸಂದರ್ಭದಲ್ಲಿ ಅದು ನಿಮ್ಮನ್ನ ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಎಂಬುದಾಗಿ ನಾವು, ಯಾಕಂದ್ರೆ ನಾವು ದೇವರ ಪ್ರೀತಿಯನ್ನು ಬಿಟ್ಟು ಅಗಲಬಾರದು. ಆ ದೇವರ ಪ್ರೀತಿಯಲ್ಲಿ ನಾವು ಇದ್ದು ಹೋಗುವಂತ ಸಂದರ್ಭದಲ್ಲಿ ನಾವು ದೇವರ ಮೇಲಣ ಪ್ರೀತಿ ನಮ್ಮ ಮೇಲೆ ಯಾವಾಗ್ಲೂ ಸಹ ಅದು ಇರುವಂತದ್ದಾಗಿರ್ತಕ್ಕಂಥದ್ದು. ನೋಡಿ, ಅದು ಎಂಬ ಈ ಒಂದು ಪದಗುಚ್ಛವು ದೇವರ ಪ್ರೀತಿಯಲ್ಲಿ ಉಳಿಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಕ್ರಿಯೆಯನ್ನ ಮಾಡಬೇಕು. ಅಂದ್ರೆ ದೇವರ ಪ್ರೀತಿಯಲ್ಲಿ ದೇವರ ತಕ್ಕ ಹಾಗೆ ನಾವು ನಮ್ಮ ಕ್ರಿಯೆಗಳನ್ನ ಮಾಡುವಂತದ್ರಿಂದ ನಾವು ದೇವರ ಪ್ರೀತಿಯಲ್ಲಿ ನಾವು ಯಾವಾಗ್ಲೂ ಸಹ ಸಾಗ್ಲಿಕ್ಕೆ ಅಥವಾ ಕಾಪಾಡಿಕೊಂಡು ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಗಿ. ಈಗ ನಮಗೆ ಯಾರಾದ್ರೂ ಒಂದು ಅಮೂಲ್ಯವಾದ ವಸ್ತುವನ್ನ ನಮಗೆ ಕೊಟ್ರೆ ನಾವು ಏನ್ ಮಾಡ್ತೀವಿ? ಅದನ್ನ ಪ್ರೀತಿಯಿಂದ ಅದನ್ನ ನಾವು ಜೋಪಾನವಾಗಿ ಕಾಪಾಡ್ಕೊಳ್ತಕ್ಕಂಥದ್ದು. ಈಗ ನಮ್ಮ ಸಣ್ಣ ಮಕ್ಕಳು ಮನೆಗಳಲ್ಲಿ ಇದ್ರೆ ನಾವೇನ್ ಮಾಡ್ತೀವಿ? ತಂದೆ ತಾಯಿಗಳು ಆ ಮಗುವನ್ನ ಬಹಳ ಜೋಪಾನವಾಗಿ ಸುರಕ್ಷಿತವಾಗಿ ಅದಕ್ಕೆ ಯಾವ ರೀತಿಯಾದಂತ ತೊಂದರೆ ಇಲ್ಲದೆ ಇದು, ಯಾಕಂದ್ರೆ ನಾವು ಮಗುವಿನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿಯಿಂದ ನಾವು ಆ ರೀತಿಯಲ್ಲಿ ಮಗುವನ್ನ ನಾವು ಕಾಪಾಡುವಂಥದ್ದು. ಹಾಗೆ ದೇವರು ತನ್ನ ಮಕ್ಕಳ ಮೇಲೆ ಆತನು ಅಗಾಧವಾದಂತ ಪ್ರೀತಿಯನ್ನ ಕೊಟ್ಟಿದ್ದಾರೆ. ಆ ಪ್ರೀತಿಯನ್ನ ನಾವು ಕಾಪಾಡಿಕೊಂಡು ಮುಂದೆ ದೇವರ ಸಂಸರ್ಗದಲ್ಲಿ ನಾವು ಹೋಗುವಂತದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ದೇವರು ನಮ್ಮಿಂದ ಆತನು ಬಯಸುವಂತವರಾಗಿದ್ದಾರೆ. ನೋಡಿ, ಅದನ್ನ ದೇವರ ಪ್ರೀತಿಯಲ್ಲಿ ಉಳಿಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಆತನ ಕ್ರಿಯೆಗಳಲ್ಲಿ ನಾವು ಸಹಭಾಗಿಯಾಗಿ ಸಾಗಬೇಕು. ನೋಡಿ, ಅದು ಆ ಕ್ರಿಯೆಗಳನ್ನ ಮಾಡ್ಬೇಕನ್ನುವಂಥದ್ದು ಬಹಳ ಇಲ್ಲಿ ಅಗತ್ಯವಾಗಿ ಅದು ನಮಗೆ ಸೂಚಿಸುವಂತದ್ದಾಗಿರ್ತಕ್ಕಂಥದ್ದು. ನಾವು ಆತನ ಪ್ರೀತಿಗೆ ನಿಶ್ಚಿತವಾದಂತ ವಿಧಗಳಲ್ಲಿ ವರ್ತಿಸುವಂತ ಬಗೆ ಇರುವಂತದ್ದಾಗಿದೆ. ನೋಡಿ, ಹೀಗಿರುವುದರಿಂದ ನಾವು ದೇವರಿಗಾಗಿ ಇರುವ ನನ್ನ ಪ್ರೀತಿಯನ್ನು ಹೇಗೆ ತೋರಿಸಬಲ್ಲೆ? ಅಂದ್ರೆ ನಾವು ದೇವರಿಗಾಗಿ ಇರುವಂತಹ ಒಂದು ಪ್ರೀತಿಯನ್ನ ನಾವು ಹೇಗೆ ನಾವು ತೋರಿಸ್ಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡೋದಾದ್ರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ನಾವು ಪರಿಗಣಿಸಬೇಕಾದಂತದ್ದು ಇಲ್ಲಿ ನಾವು ನೋಡುವಂತಹದ್ದು. ಇಲ್ಲಿ ಮೊದಲನೇ ಯೋಹಾನ ಅದೇ 5:3 ನಾವು ಮತ್ತೊಂದ್ಸರಿ ಓದ್ಕೊಳ್ಳೋಣ. ನಾವು ಪ್ರಾರಂಭದಲ್ಲಿ ಓದಿದ್ದಾನೆ. ಮೊದಲನೇ ಯೋಹಾನ 5:3. ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಅಲ್ಲಿ ನೋಡುವ ಸಂದರ್ಭದಲ್ಲಿ ಇದು ಈ ಪತ್ರಿಕೆಯನ್ನು ಬರೆದಂತ ಅಪೊಸ್ತಲನಾದಂತ ಯೋಹಾನನು ಪ್ರೇರಿತವಾದಂತ ಮಾತುಗಳಿಲ್ಲ. ಅಂದ್ರೆ ಪ್ರತಿಯೊಬ್ಬರನ್ನು ಸಹ ತನ್ನ ಆ ಮಾತುಗಳಿಂದ ಆತನ ಏನ್ ಮಾಡ್ತಾನೆ? ಉತ್ತೇಜನಗೊಳಿಸುವಂತಹದ್ದು. ಅಂದ್ರೆ ಪ್ರೋತ್ಸಾಹ ಕೊಟ್ಟು ಆತನ ಉತ್ತೇಜಗೊಳಿಸಿ ಅದನ್ನು ಮಾಡುವಂತಹದ್ದು. ಪ್ರೇರಿತ ಮಾತುಗಳಲ್ಲಿ ಇದಕ್ಕೆ ಉತ್ತರವು ಏನು ಹೇಳುವಂತಹದ್ದು? ದೇವರ ಮೇಲಣ ಪ್ರೀತಿ ಏನೆಂದರೆ, ನಾವು ದೇವರ ಮೇಲೆ ಇರ್ತಕ್ಕಂಥ ಪ್ರೀತಿ ನಮ್ಮ ಕ್ರಿಯೆಗಳನ್ನ ಹೇಗೆ ತೋರಿಸ್ಬೇಕೆಂಬುದಾಗಿ ಹೇಳಿದ್ರೆ ನಾವು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತಹದ್ದೇ. ಅಂದ್ರೆ ಆತನು ನಮಗೆ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಏನು? ನಿನ್ನ ನೆರೆಯವರನ್ನ ಪ್ರೀತಿಸಬೇಕು ಎಂಬುದಾಗಿ ಪ್ರತಿಯೊಂದನ್ನು ಸಹ ಅದನ್ನ ತನ್ನ ಮಾತುಗಳಲ್ಲಿ ಹೇಳುವ ಹಾಗೆ ಇದನ್ನ ಆತನ ಆಜ್ಞೆಗಳನ್ನ ನಾವು ಕೈಕೊಂಡು ಯಾಕಂದ್ರೆ ಆತನು ಮೊದಲು ನಮಗೆ ಪ್ರೀತಿಯನ್ನ ಆತನು ನಮಗೆ ತೋರಿಸಿದ್ದಾರೆ. ಏನು? ಆತನು ಮೊದಲು ನಮ್ಮನ್ನ ತನ್ನ ಮಗನನ್ನ ಕೊಡುವಷ್ಟರ ಮಟ್ಟಿಗೆ ಆತನು ಪ್ರೀತಿಸಿದ್ದಾನೆ. ಮತ್ತು ನಮಗೆ ಈ ಸುಂದರವಾದಂತ ಒಂದು ವಾಸಕ್ಕೆ ಬೇಕಾದಂತ ಒಂದು ಮನೆಯನ್ನ ನಿರ್ಮಿಸಿಕೊಳ್ಳಿಕ್ಕೋಸ್ಕರ ನಮಗೆ ಭೂಮಿಯನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲಾ ಬೇಕಾದಂತ ಶಾರೀರಿಕವಾದಂತ ಮತ್ತು ಭೌತಿಕವಾದಂತ ಎಲ್ಲಾ ಸಂಗತಿಗಳನ್ನು ಸಹ ಅದನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆದ್ರಿಂದ ಆತನ ಆಜ್ಞೆಗಳನ್ನ ನಾವು ಕ್ರಿಯಾರೂಪದಲ್ಲಿ ಅನುಸರಿಸಿಕೊಂಡು ಅದನ್ನ ಸಾಗುವಂತಹದ್ದು ಬಹಳ ವಿಶೇಷವಾದಂತಹದ್ದು. ಅದೇ ದೇವರ ನಮ್ಮ ಮೇಲಿನ ಪ್ರೀತಿ ಹೇಗೆ ಎಂಬುದಾಗಿ ಹೇಳಿದ್ರೆ ಆತನ ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯುವಂತಹದ್ದು. ನೋಡಿ, ಹಾಗ ಎಂದು ಹೇಳುವಂತ ಸಂದರ್ಭದಲ್ಲಿ ಯಾಕಂದ್ರೆ ಈ ಭೂಲೋಕದ ಯಾತ್ರೆ ದೇವ ಮಕ್ಕಳಿಗೆ ಬಹಳ ಒಂದು ರೀತಿ ಪ್ರಯಾಸದಾಯಕವಾಗಿರ್ಬೋದು. ಯಾಕಂದ್ರೆ ಅನೇಕ ಮಕ್ಕಳು ದೇವರ ಜನರನ್ನ ಏನು ಬೇರೆ ಒಂದು ರೀತಿಯಲ್ಲಿ ಅದನ್ನ ಪರಿಗಣಿಸುವಂತರಾಗಿದೆ. ಆದ್ರೆ ನಾವು ದೇವರ ಮೇಲೆ ಭರವಸೆ ಇಟ್ಟು ಯಾವಾಗ್ಲೂ ಸಹ ನಾವು ಎಲ್ಲರ ಜೊತೆಯಲ್ಲಿನ ಪ್ರೀತಿ ಇಂದ ನಾವು ಸಾಗುವಂತಹದ್ದು ಬಹಳ ವಿಶೇಷವಾದಂತಹದ್ದು. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ದೇವರು ಪ್ರೀತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಆತನು ಒಂದು ಶಾಶ್ವತವಾದಂತ ಪ್ರೇಮದಿಂದ ನಮ್ಮನ್ನ ಪ್ರೀತಿಸಿರ್ತಕ್ಕಂಥದ್ದು. ಮತ್ತು ಯಾವಾಗಲೂ ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ನಿತ್ಯ ಜೀವವನ್ನ ಆತನು ದಯಪಾಲಿಸಿಕೊಟ್ಟಿದ್ದಾರೆ. ಆದ್ರಿಂದ ನಾವು ಪ್ರತಿಯೊಬ್ರು ಸಹ ನಾವು ದೇವರ ಮಾತುಗಳನ್ನ ನಾವು ಯಾವಾಗಲೂ ಕ್ರಿಯಾರೂಪದಲ್ಲಿ ಅದನ್ನ ನಡೆಸ್ತಾ ಮುಂದೆ ಸಾಗುವಂತಹದ್ದು ಬಹಳ ವಿಶೇಷವಾದಂತಹದ್ದು. ನೋಡಿ, ನಾವು ಮೊದಲನೇ ಯೋಹಾನ 5:3 ನಾವು ನೋಡೋ ಸಂದರ್ಭದಲ್ಲಿ ಈ ಮಾತುಗಳ ಅರ್ಥವನ್ನ ನಾವು ಜಾಗರೂಕತೆಯಿಂದ ಏನ್ ಮಾಡ್ಬೇಕು? ಪರೀಕ್ಷಿಸ್ಬೇಕು. ಅಂದ್ರೆ ದೇವರ ಮೇಲಿನ ಪ್ರೀತಿ ಏನಂದ್ರೆ ಎಂಬುದಕ್ಕೆ ಉತ್ತರ ಪ್ರಶ್ನೆಗೆ ನಾವು ಆ ಮಾತುಗಳನ್ನ ಜಾಗರೂಕತೆಯಿಂದ ಪ್ರತಿಯೊಬ್ಬರು ಸಹ ಎಚ್ಚರಿಕೆಯಿಂದ ಅದನ್ನ ನಾವು ಪರೀಕ್ಷಿಸಿಕೊಂಡು ಮುಂದೆ ಸಾಗುವಂತದ್ದು ಬಹಳ ಒಳ್ಳೆಯದು. ಯಾಕಂದ್ರೆ
ನಾವು ನಮ್ಮ ದೇವರನ್ನ ಎಷ್ಟು ಪ್ರೀತಿಸ್ತೇವೆ ಎಂಬುದನ್ನು ಆತನಿಗೆ ತೋರಿಸಲು ಬಯಸ್ತೇವೆ. ಅಂದ್ರೆ ನಾವೆಲ್ಲರೂ ಸಹ ದೇವರಿಗೆ ನಾವು ಎಷ್ಟು ರೀತಿಯಲ್ಲಿ ಪ್ರೀತಿಸ್ತೇವೆ ಎಂಬುದನ್ನ ತೋರಿಸಲು ಪ್ರತಿಯೊಬ್ಬರು ಸಹ ಅದನ್ನ ಅಪೇಕ್ಷೆ ಪಡುವಂತಹದ್ದು, ಅಂದ್ರೆ ಬಯಸುವಂತದ್ದಾಗಿ. ಅದಕ್ಕೆ ನಾವು ನೋಡೋ ಸಂದರ್ಭದಲ್ಲಿ ಆರಾಧನೆ ಸಂದರ್ಭದಲ್ಲಿ ಕೆಲವು ಸರಿ ನಾವು ನೋಡೋ ಸಂದರ್ಭದಲ್ಲಿ ದೇವರು ತನ್ನ ಮಕ್ಕಳನ್ನ ಏನನ್ನ ಅಪೇಕ್ಷೆ ಪಡ್ತಾನೆ ಅಂದ್ರೆ ಪ್ರೀತಿ ಮತ್ತು ಅದನ್ನ ಕೃಪೆಗಳನ್ನ ಮಾತ್ರ ನಮ್ಮಿಂದ ಆತನು ಅಪೇಕ್ಷೆ ಪಡುವಂತಹದ್ದು. ಮತ್ತೆ ಬೇರೆ ಏನನ್ನು ಸಹ ಆತನು ಅಪೇಕ್ಷೆ ಪಡೋದಕ್ಕಿಂತ ಆತನು ತನ್ನ ಪ್ರೀತಿಯನ್ನ ಹೇಗೆ ತೋರಿಸ್ತಾರೆ ಎಂಬುದನ್ನೇ ಆತನು ನಮ್ಮಿಂದ ಪ್ರತಿಯೊಬ್ಬ ದೇವರ ಮಕ್ಕಳಿಂದ ಆತನು ಬಯಸುವಂತದ್ದಾಗಿರ್ತಕ್ಕಂಥದ್ದು. ಅದೇ ನಾವು ಮೊದಲೇ ಹೆಡ್ಡಿಂಗ್ ಅಂದ್ರೆ ಶಿರೋನಾಮೆಯನ್ನ ನೋಡಿದಂತ ರೀತಿಯಲ್ಲಿ ದೇವರ ಮೇಲಣ ಪ್ರೀತಿ ಏನಂದ್ರೆ ದೇವರ ಮೇಲಣ ಪ್ರೀತಿ ಎಂಬ ಮಾತುಗಳಲ್ಲಿ, ಅಂದ್ರೆ ಈ ಮಾತುಗಳನ್ನ ಬರೆದಂತ ಗ್ರಂಥಕರ್ತನು ಬರೆದಂತ ಅಪೊಸ್ತಲನಾದ ಯೋಹಾನನ ಆತನ ಮನಸ್ಸಿನಲ್ಲಿ ಏನಿತ್ತು ಎಂಬುದನ್ನ ನಾವು ಪ್ರತಿಯೊಬ್ರು ಸಹ ಒಂದು ಪ್ರಶ್ನೆಯಾಗಿ ಅದನ್ನು ಕೇಳಬಹುದು, ನಾವು ಕಾಣುವಂತಹದ್ದಾಗಿ. ಅಂದ್ರೆ ನಿಮ್ಮ ಹೃದಯದಲ್ಲಿ ಯೆಹೋವನ ಮೇಲಣ ಪ್ರೀತಿಯು ಯಾವಾಗ ಬೆಳೆಯತೊಡಗಿತು ಅಂದ್ರೆ ಆತನು ಈ ಪುಸ್ತಕವನ್ನ ಅಂದ್ರೆ ಈ ಯೋಹಾನನ ಪತ್ರಿಕೆಯನ್ನ ಬರೆದ ಸಂದರ್ಭದಲ್ಲಿ 1 ಯೋಹಾನ 5:3 ಬರೆಯುವ ಸಂದರ್ಭದಲ್ಲಿ ಆತನ ಮೇಲಣ ಪ್ರೀತಿ ಏನಂದ್ರೆ ಎಂಬುದಕ್ಕೆ ಆತನು ಇಲ್ಲಿ ತನ್ನ ಮಾತುಗಳಲ್ಲಿ ಆತನು ಹೇಳುವಂತಹದ್ದು. ಅಂದ್ರೆ ಅಪೊಸ್ತಲನಾದ ಯೋಹಾನನು ಆತನ ಮನಸ್ಸಿನಲ್ಲಿ ಏನಿತ್ತು ಎಂಬುದನ್ನ ನಾವು ಪ್ರಶ್ನೆ ನೋಡೋದಾದ್ರೆ, ನಿಮ್ಮ ಹೃದಯದಲ್ಲಿ ಯೆಹೋವನ ಮೇಲಣ ಪ್ರೀತಿ ಯಾವಾಗ ಬೆಳೆಯತೊಡಗಿತು ಅಂದ್ರೆ ಆ ಪ್ರೀತಿ ಯಾವಾಗ ಅದು ಬೆಳೆಯತೊಡಗಿತು. ಯಾಕಂದ್ರೆ ನಾವು ಮೊದಲೇ ನೋಡೋ ಸಂದರ್ಭದಲ್ಲಿ ದೇವರು ನಮ್ಮನ್ನ ಮೊದಲು ಪ್ರೀತಿಸಿದ, ಅಂದ್ರೆ ಸಹಜವಾದಂತ ರೀತಿಯಲ್ಲಿ ಪ್ರೀತಿಸಿದ, ಅದರಲ್ಲಿ ವಿಶೇಷತೆ ಏನಿಲ್ಲ, ಇದ್ದ ಹಾಗೆ ಆತನು ಪ್ರೀತಿಸಿದರೆ ಆ ಪ್ರೀತಿಯಿಂದ ನಾವು ಆತನನ್ನ ನಾವು ಪ್ರೀತಿಸುವಂತಹದ್ದು. ಇದು ಬಹಳ ಸಹಜವಾದಂತ ಒಂದು ಪ್ರೀತಿ. ಅದೆಲ್ಲದಕ್ಕೆ ಎಲ್ಲಾ ತನ್ನ ಮಕ್ಕಳಿಗೆ ಏನು ಬೇಕು ಎಲ್ಲವನ್ನ ಆತನು ದೈನಂದಿನ ಎಲ್ಲಾ ಕಾರ್ಯಗಳಲ್ಲಿ ಪ್ರತಿಯೊಂದು ವಿಷಯಗಳಲ್ಲೂ ಸಹ ಆತನು ಸಹಾಯವನ್ನು ಮಾಡಿ ನಡೆಸುವಂತವರಾಗಿದ್ದಾರೆ. ನೋಡಿ, ಅದನ್ನ ದೇವರ ಮೇಲಣ ಪ್ರೀತಿ ಅಂದ್ರೆ ಯಾವಾಗ ಬೆಳೆಯತೊಡಗಿತು ಮತ್ತು ಎಂಬುದನ್ನ ನಾವು ನೆನಪಿಸಿಕೊಳ್ಳಬಲ್ಲಿರುವ, ಅಂದ್ರೆ ಯಾವಾಗ ನಮ್ಮಲ್ಲಿ ಆತನ ಪ್ರೀತಿ ಉಂಟಾಯ್ತು, ನಮ್ಮ ಹೃದಯದಲ್ಲಿ ಬೆಳೆಯಿತು ಎಂಬುದನ್ನ ನಾವು ಬೆಳೀಲಿಕ್ಕೆ, ಅದನ್ನ ನೆನಪಿಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಾಯ್ತು. ನಾವು ಯಾವಾಗ್ಲಾದ್ರು ಒಂದು ಸಮಯ ಆದ್ರೂ ಸಹ ನಾವು ಆತನ ಪ್ರೀತಿ ನಮ್ಮಲ್ಲಿ ಯಾವಾಗ ಅದು ಉಂಟಾಯ್ತು, ಅದು ಚಿಗುರು ಬಂತು, ಮೊಳಕೆ ಹೊಡಿತು ಎಂಬುದನ್ನ ನಾವು ಬಯಸ್ಲಿಕ್ಕೆ ಸಾಧ್ಯ ಉಂಟು, ಅದನ್ನ ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನೋಡಿ, ಅದನ್ನ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ನಾವು ನೋಡುವಂತಹದ್ದು. ಅಂದ್ರೆ ನಾವು ಪ್ರಥಮ ಬಾರಿಗೆ ಯೆಹೋವನ ಮತ್ತು ಆತನ ಉದ್ದೇಶಗಳ ಕುರಿತಾದ ಸತ್ಯವನ್ನ ಕಂಡುಕೊಂಡು ನಂಬಿಕೆಯನ್ನು ಮತ್ತು ಇಡಲು ಆರಂಭಿಸಿದಾಗ, ಅಂದ್ರೆ ನಾವು ಕ್ರಿಸ್ತನನ್ನ ನಾವು ಪ್ರಥಮ ಬಾರಿಗೆ ಏನ್ ಮಾಡ್ತೇವೆ, ಆತನ ಉದ್ದೇಶವೇನು ಮತ್ತು ಆತನ ಕುರಿತಾದ ಸತ್ಯವನ್ನ, ಆತನ ಕುರಿತಾಗಿರ್ತಕ್ಕಂಥ ಒಂದು ಸತ್ಯವನ್ನ ನಾವು ಆತನ ತಿಳ್ಕೊಳ್ಳಿಕ್ಕೋಸ್ಕರ ನಾವು ನೋಡಿರ್ಬೇಕು. ನಾವು ಇಲ್ಲಿ ಯಾವಾಗ್ಲೂ ಸಹ ಸತ್ಯ ಎಂಬುದಾಗಿ ಹೇಳುವಾಗ ಅದನ್ನ ಸತ್ಯವನ್ನು ಯಾವಾಗ್ಲೂ ಎತ್ತಿಡಿಬೇಕಂತದ್ದು ನಾವು ನೋಡಿರ್ಬೇಕು. ನಮ್ಮ ಮೈಸೂರ ಎಲ್ಲ ಪಟ್ಟಣದ ಜನರು ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ದೊಡ್ಡ ಒಂದು ನೇಮನ್ನ ಹಾಕಿದರಲ್ಲಿ ಸತ್ಯವನ್ನ ಎತ್ತಿಡಿಯುವ, ಅಂದ್ರೆ ಟ್ರೂತ್ ಇಸ್ ಅಪ್ಹೋಲ್ಡ್ ಎಂಬುದಾಗಿ ಅದನ್ನ ನಾವು ಹಾಕಿರ್ತಕ್ಕ. ಅಂದ್ರೆ ಇಡೀ ನಾವು ಯಾವುದೇ ಸಂದರ್ಭದಲ್ಲೂ ಸಹ ಆ ಸತ್ಯವನ್ನ ನಾವು ಎತ್ತಿ ಹಿಡಿಬೇಕು ಅಂತಹದ್ದು ಅದು. ಯಾಕಂದ್ರೆ ನೀವು ಧ್ವಜವನ್ನ ಆರಿಸ್ತಾರೆ, ಅದು ಧ್ವಜದ ಸಂಕೇತ ಏನಂದ್ರೆ ಅದು ಜಯದ ಸಂಕೇತವಾಗಿ ನಾವು ಧ್ವಜವನ್ನ ಆರಿಸ್ತಕ್ಕಂಥದ್ದು. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಸಹ ನಾವು ಏನ್ ಮಾಡ್ಬೇಕು, ಸತ್ಯವನ್ನ ಎತ್ತಿ ಹಿಡಿಯುವಂತಹರಾಗಿರ್ಬೇಕು ಎಂಬುದನ್ನ ದೇವರು ತನ್ನ ಮಾತುಗಳ ಮುಖಾಂತರವಾಗಿ ಅದನ್ನ ನಮಗೆ ಎಚ್ಚರಿಸುವಂತಹದ್ದು. ಮತ್ತು ಆ ಸತ್ಯವನ್ನ ಕಲಿತುಕೊಂಡು ನಾವು ನಂಬಿಕೆಯನ್ನ, ಅಂದ್ರೆ ಆತನ ಮೇಲೆ ನಂಬಿಕೆಯನ್ನ ಇಡಲಾರಂಭಿಸಿದ ಸಮಯದಲ್ಲಿ ನಾವು ತುಸು ಜ್ಞಾಪಿಸಿಕೊಳ್ಳಿರಿ, ಅಂದ್ರೆ ಆತನ ಪ್ರೀತಿ ಹೇಗೆ ಮೊಳಕೆ ಬಂತು ಎಂಬುದಾಗಿ ಹೇಳೋದು ನೋಡಿದ್ರೆ, ಆತನಲ್ಲಿ ನಾವು ನಂಬಿಕೆ ಇಟ್ಟಂತ ಸಂದರ್ಭದಲ್ಲಿ ಆತನ ಮೇಲೆ ನಮಗೆ ಪ್ರೀತಿ ಉಂಟಾಗುವಂತದ್ದಾಗಿರ್ತಕ್ಕಂಥದ್ದು. ನೋಡಿ, ಆದ್ರಿಂದ ಆ ಒಂದು ಸಂದರ್ಭವನ್ನ ನಾವು ಪ್ರತಿಯೊಬ್ಬರು ಸಹ ಜ್ಞಾಪಿಸಿಕೊಳ್ಳುವಂತರಾಗಿರ್ಬೇಕು. ನೀವು ದೇವರಿಂದ ವಿಮುಖರಾಗಿ ಒಬ್ಬ ಪಾಪಿಯ ಜನನದವರೆಗೂ ಆದಾಮನನ್ನು ಕಳೆದುಕೊಂಡ ಪರಿಪೂರ್ಣತೆಯನ್ನು ನೀವು ಪಡೆದುಕೊಳ್ಳಲು, ಅಂದ್ರೆ ಒಬ್ಬ ವ್ಯಕ್ತಿ ಜನನವಾಗಿ ನಂತರ ಆದಾಮನಿಂದ ಏನಾಯ್ತು, ಅದು ಸಮಾಪ್ತಿ ಆಯ್ತು. ಅದಾದ ನಂತರ ದೇವರು ತನ್ನ ಮಗನನ್ನ ಕೊಟ್ಟು ನಮಗೆ ನಿತ್ಯ ಜೀವವನ್ನ ಆತನು ದಯಪಾಲಿಸಿಕೊಟ್ಟಿದ್ದಾರೆ. ನೋಡಿ, ಆದ್ರೆ ಆ ಒಂದು ಆದಾಮನಿಗಿದ್ದಂತ ಸಂದರ್ಭ ಕಳೆದುಕೊಂಡ ಮೇಲೆ ನಮಗೆ ಒಂದು ಪರಿಪೂರ್ಣತೆಯನ್ನ ನಾವೆಲ್ಲರೂ ಪ್ರತಿಯೊಬ್ಬರೂ ಸಹ ಪರಿಪೂರ್ಣತೆಯನ್ನ ಅದು ಪಡೆದುಕೊಳ್ಳಿಕ್ಕೋಸ್ಕರ ಅದನ್ನೇನ್ ಮಾಡಿದ್ದಾನೆ, ನಮಗೆ ನಿತ್ಯ ಜೀವಕ್ಕೆ ಬಾಧ್ಯರಾಗಲು ಆತನು ಯೆಹೋವನು ಕ್ರಿಸ್ತನ ಮೂಲಕ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆತನ ಏನ್ ಮಾಡಿದ್ದಾನೆ, ಮಾರ್ಗವನ್ನ ತೆರೆದಿದ್ದಾರೆ. ಅದು ದೇವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶೇಷವಾದಂತ ಒಂದು ಪ್ರೀತಿ ಎಂಬುದನ್ನ ನಾವು ಪ್ರತಿಯೊಬ್ಬರು ಸಹ ಅರ್ಥ ಮಾಡಿಕೊಳ್ಳುವಂತರಾಗಿರ್ಬೇಕು. ಕೊನೆಯದಾಗಿ ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನವನ್ನ ಓದಿಕೊಳ್ಳೋಣ.
ಮ್ಯಾಥ್ಯೂ ಗಾಸ್ಪಲ್ 20ನೇ ಅಧ್ಯಾಯ 28ನೇ ವಚನ. ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೂ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು. ಇಲ್ಲಿ ನೋಡಿ, ನಾವು ನೋಡುವ ಸಂದರ್ಭದಲ್ಲಿ 28ನೇ ವಚನ ಬಹಳ ಸ್ಪಷ್ಟವಾಗಿ ಹೇಳುವಂತಹದ್ದು ನೋಡಿ. ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು ಎಂಬುದಾಗಿ. ಅಂದ್ರೆ ದೇವರು ಆತನು ನಮಗೆ ಸೇವೆ ಮಾಡ್ಲಿಕ್ಕೋಸ್ಕರ ಆತನು ಪರಲೋಕದಿಂದ ಭೂಮಿಗೆ ಆತನು ಇಳಿದು ಬಂದದ್ದನ್ನ ಕಳಿಸ. ಅಂದ್ರೆ ದೇವರು ತನ್ನ ಮಗನನ್ನ ನಮಗೋಸ್ಕರ ಪ್ರಾಣ ಕೊಡುವುದರಲ್ಲಿ ಎಂತ ಒಂದು ಶ್ರೇಷ್ಠವಾದಂತ ಪ್ರೀತಿಯನ್ನ ತೋರಿಸಿದ್ದಾನೆ ಎಂಬುದಾಗಿ ಹೇಳುವಾಗ ಈ ಮಾತಿನಲ್ಲಿ ನಮಗೆ ಅದು ಬಹಳ ಸ್ಪಷ್ಟವಾಗಿ ಅದು ನಮಗೆ ಕಂಡು ಬರುವಂತದ್ದಾಗಿದೆ. ಯಾಕಂದ್ರೆ ನೋಡಿ, ಆತನು ಸೇವೆ ಮಾಡಿಕೊಳ್ಳೋದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕೂ ಮತ್ತು ತನ್ನ ಪ್ರಾಣವನ್ನ ಈಡುಕೊಡುವುದು. ಅಂದ್ರೆ ತನ್ನ ಪ್ರಾಣವನ್ನು ಏನ್ ಮಾಡಿದ್ದಾನೆ, ಈಡುಕೊಟ್ಟಿದ್ದ, ಅಂದ್ರೆ ಬಳುವಳಿಯಾಗಿ ಅದನ್ನ ಕೊಟ್ಟಿರ್ತಕ್ಕಂಥದ್ದು ನೋಡಿ. ಎಂಥ ಒಂದು ಇದಕ್ಕೆ ಎಂಬುದಾಗಿ ಈ ಮಾತುಗಳಲ್ಲಿ ನಾವು ಕಾಣುವಂತಹದ್ದು. ಅಂದ್ರೆ ತನ್ನ ಅಮೂಲ್ಯ ಕುಮಾರನನ್ನ ನಮಗೋಸ್ಕರ ಮತ್ತು ಎಲ್ಲರಿಗೋಸ್ಕರ ಆತನು ಸಾಯುವಂತೆ ಕಳಿಸುವುದರಲ್ಲಿ ಯೆಹೋವ ದೇವರು ಮಾಡಿದ ಒಂದು ತ್ಯಾಗದ ಪ್ರಮಾಣವನ್ನ ನಾವು ಗಣನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರಿ. ಅಂದ್ರೆ ನಾವು ದೇವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ, ತನ್ನ ಮಗನನ್ನೇ ಕಳಿಸ್ಕೊಟ್ಟಂತ ಒಂದು ತ್ಯಾಗದ ಒಂದು ಬಲಿದಾನದಿಂದ ಆತ ನಮ್ಮ ಮೇಲೆ ಎಂಥ ಒಂದು ಪ್ರೀತಿ ಇದ್ದಾರೆ ಅನ್ನುವಂಥ ಒಂದು ಅನುಭವ ಅದು ನಮ್ಮ ಮೇಲೆ ಅದು ಕರೆಸುವ, ಅಂದ್ರೆ ಅದು ಚಿಗುರುವಂತದ್ದಾಗಿರ್ತಕ್ಕಂಥದ್ದು ನೋಡಿ. ಹಾಗೆ ಇದು ನಮ್ಮ ಹೃದಯಗಳನ್ನ ಏನ್ ಮಾಡ್ತದೆ, ಅದು ನಮ್ಮನ್ನ ಪ್ರಚೋದಿಸ್ತದೆ, ಅಂದ್ರೆ ಪ್ರೇರೇಪಿಸುವಂತದ್ದಾಗಿರ್ತಕ್ಕಂಥ. ಅಂದ್ರೆ ದೇವರು ಅಂತ ಒಂದು ಪ್ರೀತಿಯನ್ನು ತೋರಿಸಿದ್ರಿಂದ ನಮ್ಮ ಹೃದಯಗಳಲ್ಲಿ ಅದು ಆ ರೀತಿಯ ಒಂದು ಪ್ರೀತಿ ಅದು ಪ್ರಚೋದನೆ ಮಾಡಿ ಪ್ರೇರೇಪಿಸುವಂತದ್ದಾಗಿದೆ. ಮತ್ತು ನಿಮಗೋಸ್ಕರ ಮತ್ತು ನಮಗೋಸ್ಕರ ಇಂಥ ಒಂದು ಮಹತ್ತರವಾದ ಪ್ರೀತಿಯನ್ನ ದೇವರನ್ನ ನಾವು ತೋರಿಸೋ ಸಂದರ್ಭದಲ್ಲಿ ಆತನನ್ನು ಪ್ರತಿಯೊಬ್ಬರು ಸಹ ಪ್ರೀತಿಸಲಿಕ್ಕೆ ನಾವು ಪ್ರತಿಯೊಬ್ಬರು ಸಹ ತೊಡಗಿರುವಂತದ್ದಾಗಿರ್ತಕ್ಕಂಥದ್ದು. ಕೊನೆಯದಾಗಿ ಅದೇ ಮೊದಲನೇ ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 9 ಮತ್ತು 10ನೇ ವಚನ. ಕೊನೆಯದಾಗಿ 1 ಜಾನ್ 4 4ನೇ ಅಧ್ಯಾಯ 9 ಮತ್ತು 10ನೇ ವಚನ. ನೋಡಿ, ಆತನು ಇಲ್ಲಿ ಯೋಹಾನ ಪತ್ರಿಕೆ 4 ಮತ್ತು 9ನೇ ವಚನ ಹೇಳುವಂತದ್ದು ದೇವರ ಒಂದು ಮೇಲಣ ಪ್ರೀತಿಯಲ್ಲಿ ಎಂಬುದು ಅದು ಸ್ಪಷ್ಟವಾಗಿ ಆತನ ಮಾತುಗಳಲ್ಲಿ ನಾವು ಕಂಡು ಬರುವಂತದ್ದಾಗಿದೆ ನೋಡಿ. ನಮಗೋಸ್ಕರ ಎಂಥ ಒಂದು ಶ್ರೇಷ್ಠವಾದ ಪ್ರೀತಿಯನ್ನು ತೋರಿಸಿದ ಮತ್ತು ದೇವರನ್ನ ಆದ ನಂತರ ನಾವೆಲ್ಲರೂ ಸಹ ದೇವರನ್ನ ಪ್ರೀತಿಸಲಿಕ್ಕೆ ನಾವು ಪ್ರತಿಯೊಬ್ಬರು ಸಹ ಪ್ರಾರಂಭಿಸಿದ. ಆದ್ರಿಂದ ದೇವರ ಮೇಲಿನ ಪ್ರೀತಿ ಏನೆಂದು ಹೇಳಿದ್ರೆ ಆತನ ಆಜ್ಞೆಗಳನ್ನ ನಾವು ಪ್ರತಿಯೊಬ್ಬರು ಸಹ ಕೈಕೊಂಡು ನಡೆಯುವಂಥದ್ದು. ಯಾಕಂದ್ರೆ ಆತನ ಆಜ್ಞೆಗಳು ಎಂದಿಗೂ ಸಹ ಅದು ಭಾರವಾದವುಗಳಂತಲ್ಲ. ಅದು ಮುಂದಿನ ಒಂದು ಸಂದರ್ಭದಲ್ಲಿ ಅದರ ಮುಂದಿನ ಒಂದು ಮುಂದುವರಿತಾ ಆ ಒಂದು ಅಂಶಗಳನ್ನ ನಾವು ಕಲಿಬಹುದು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಮಾತ್ರ ದೇವರ ಮೇಲಿನ ಪ್ರೀತಿ ಏನೆಂಬುದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡು ಅದರಲ್ಲಿ ನಾವು ಸಾಗೋಣ. ಯಾಕಂದ್ರೆ ದೇವರು ಆತನ ಪ್ರೀತಿ ಸ್ವರೂಪನು, ಆತನು ನಮ್ಮನ್ನ ಮೊದಲು ಸಹಜವಾದಂತ ರೀತಿಯಲ್ಲಿ ಪ್ರೀತಿಸಿದ್ದಾರೆ. ಆತನ ಪ್ರೀತಿಯಲ್ಲಿ ಪ್ರತಿಯೊಬ್ಬರು ಸಹ ನಿಲ್ಸ್ಕೊಣ. ಯಾಕಂದ್ರೆ ಆತನ ಪ್ರೀತಿಗಳು ಯಾವತ್ತಿಗೂ ಸಹ ಅದು ಭಾರವಾದವುಗಳೆಲ್ಲ. ಅದು ಬಹಳ ಪ್ರತಿಯೊಬ್ಬ ಮನುಷ್ಯನನ್ನು ಸಹ ಅದು ಎಚ್ಚರಿಸಿ ಬಲಪಡಿಸಿ ಅದು ನಡೆಸುವಂತ. ಯಾಕಂದ್ರೆ ನಮ್ಮ ಮೇಲೆ ಎಂಥ ಒಂದು ದೇವರ ಒಂದು ಪ್ರೀತಿಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಅನೇಕ ಸಂಗತಿಗಳು ನಮಗೆ ಕಂಡು ಬರುವಂತದ್ದಾಗಿದೆ. ಯಾಕಂದ್ರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನ ಪಾಪ ಮರಣಗಳಿಂದ ಬಿಡಿಸಲ್ಪಡುವಂತೆ ತನ್ನ ಅತ್ಯಮೂಲ್ಯ ಕುಮಾರನನ್ನ ನಮಗೋಸ್ಕರ ಕಳಿಸಿಕೊಟ್ಟಿದ್ದಾರೆ. ಅದರಿಂದ ನಮ್ಮ ಮೇಲೆ ಎಂಥ ಒಂದು ಪ್ರೀತಿಯನ್ನ ಕೊಟ್ಟಿದ್ದಾರೆ, ನಮ್ಮಲ್ಲಿ ಹೇಗೆ ಪ್ರೀತಿ ಅದು ಉಂಟಾಯ್ತು ಅಥವಾ ಬೆಳೀತು ಎಂಬುದನ್ನ ನಾವು ಪ್ರತಿಯೊಬ್ಬರು ಸಹ ನಾವು ದೇವರ ಮಾತುಗಳಿಂದ ನಾವು ಅದನ್ನ ನೋಡಿದ್ದೇವೆ. ಆ ಮಾತುಗಳನ್ನ ಪ್ರತಿಯೊಬ್ಬರು ಸಹ ಧ್ಯಾನಿಸ್ತಾ ಅದರಲ್ಲಿ ನಾವು ಮುಂದೆ ಸಾಗೋಣ. ದೇವರ ಈ ಸಂದರ್ಭದಲ್ಲಿ ಈ ಕೆಲವು ಆಲೋಚನೆಗಳನ್ನ ನಮಗೆ ಆಶೀರ್ವದಿಸಲಿ.